ಇವಾಗ ಇವಾಗ ಸಮಸ್ಯೆ ಕಾಡ್ತಾ ಇರೋದು ಆತ್ಮಗಳು. ನೀನು ಎಷ್ಟು ನನ್ನ ಕರ್ದಿ ಬಿಟ್ಟೆ. ಆತ್ಮಗಳ ಸಮಸ್ಯೆ ಕಾಡುತ್ತೆ ಇವಾಗ. ಜಾಸ್ತಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಕಾಣಿಸುವಂತದ್ದು. ಅಲ್ಲ ಮುಟ್ಟಾಗ್ಬಿಟ್ರೆ ಬಂದು ಸೇರ್ಕೊಂಡ್ಬಿಡೋದ ನೀನಾ? ಆತ್ಮ ಬಂದಿದ್ರೆ ಅವರು ಏನೋ ತೀರ್ಕೊಂಡಿರ್ತಾರೋ ಅವ್ರಿಗೆ ಏನೇನು ನೋವು ಇರ್ತೈತೋ ಇವ್ರು ಯಾರ ಮೇಲೆ ಇರ್ತೈತೋ ಅಷ್ಟು ನೋವನ್ನ ಇವ್ರ ಮೇಲೆ ಇರ್ತೈತೆ. ಮತ್ತೆ ಯಾರೋ ನಾವು ಮಾತ್ರ ಮಂತ್ರ ಪ್ರಯೋಗ ಮಾಡಿ ಮತ್ತೆ ಈ ಚೌಡಿ ಪ್ರಯೋಗ ಮತ್ತೆ ಈ ರಾಕ್ಷಸಿಗಳು ಬ್ರಹ್ಮರಾಕ್ಷಸಿಗಳ ಪ್ರಯೋಗ ಮಾಡುತ್ತಾರೆ. ಮತ್ತೆ ಇವಾಗ ಆತ್ಮಗಳು ಅಂತಂದ್ರೆ ಕೆಲವು ಜನ ನಂಬೋದು. ಕಾಟ ಇರೋದ್ನಲ್ಲ ಅದೇನಲ್ಲ, ನೀವು ತುರ್ತ ಮಾಡಿ ನಾನು ರೆಡಿ ಮಾಡ್ತೀನಿ. ಕೆಲವ್ರಿಗೆ ಇವಾಗ ಅವ್ರ ಹೊಟ್ಟೆ ನೋವು ಬಂದು ಸತ್ತೋಗಿರ್ಬೇಕು, ಕೆಲವರು ಬಾವಿಯಲ್ಲಿ ಸತ್ತೋಗಿರ್ತಾರೆ, ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಏನೇ ಕಷ್ಟಕ್ಕೆ ಬರ್ಲಿ ಮಠ ಮಂತ್ರ ಮಾಡಿರೋದಾಗ್ಲಿ, ಯಾವ್ದಾರ ಆತ್ಮ ಸಮಸ್ಯೆ ಇರ್ಲಿ, ಮಕ್ಕಳು ಓದೋದಾಗ್ಲಿ ಗುಳಿ ನೀನು ಅದಾಯ್ತಾ? ಇನ್ಮೇಲೆ ನಿಮ್ ಮಕ್ಕಳನ್ನ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರ ಫ್ರೆಂಡೇನೆ, ಅವ್ರ ಯಜಮಾನ ಫ್ರೆಂಡೇನೆ ಅವರು ಪೂಜಾರಿ, ಅವ್ರು ಪೂಜೆ ಅಂತ ಪ್ರಯೋಗ ಮಾಡಿದ್ರು. ನಾನು ದೊಡ್ಡ ಬಂದಿರೋದು ನನಗೆ ಗೊತ್ತಾಗ್ತದೆ. ನಮ್ಮ ಅಪ್ಪ ತಿಳಿಸ್ತಾ ಇರ್ತಾರೆ ಇವಾಗ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರು. ಪ್ರಯೋಗ ಯಾವ ತರ ಮಾಡ್ತಾರೆ? ರೋಗ ಆತ ಮಾತ್ರ ಮಶಾಣ ಕುತ್ಕೊಂಡು ಹಂದಿ ಬಲಿ ಕೊಡ್ತಾರೆ, ಇಲ್ಲೇನ ಮರಿ ಬಲಿ ಕೊಡ್ತಾರೆ, ಬೊಂಬೆ ತರ ಹಾಕಿ ಅವ್ರ ಮೇಲೆ ಬೇಕು ಅಂತಾನೆ ಪ್ರಯೋಗ ಮಾಡ್ತಾರೆ. ಮುಗ್ಗ ಅವ್ರು ಚೂಪ್ಕೊಳ್ಳುತ್ತೆ. ಅವಾಗ ಅವ್ರಿಗೆ ಏನಾರ ಬಿಸ್ನೆಸ್ ಮಾಡ್ಲಿ, ಮನೆಯಲ್ಲಿ ವಾತಾವರಣ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಒಬ್ಬರನ್ನೊಬ್ರು ನೋಡಿದ್ರೆ ಆಗಲ್ಲ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ ಆತ್ಮಗಳ ಸಮಸ್ಯೆ ಅಂತ. ತುಂಬಾ ಕ್ರಿಟಿಕಲ್ ಆಗಿರೋದು ಯಾವ್ದಾದ್ರು ನೀವು ನೋಡಿರ್ತೀರಾ. ಕ್ರಿಟಿಕಲ್ ಇಂತ ಸಮಸ್ಯೆ ಬಗೆಹರಿತು, ತುಂಬಾನೇ ಕ್ರಿಟಿಕಲ್ ಆಗಿ ಮಾಡಿದ್ರು, ಹೋಗ್ಬೇಕಿತ್ತು ಜೀವ, ಇವತ್ತು ಬದುಕಿದೆ ಅನ್ನೋದು ಯಾವ್ದು ನನಗೆ ಬುದ್ಧಿ ಅನ್ನೋದು ಇದುವರೆಗೂ ಯಾರು ತೆಗ್ದಿಲ್ಲ, ಯಾರು ಇದು ಮಾಡಿಲ್ಲ. ಆ ಯಪ್ಪ ಕರೆಕ್ಟ್ ಹೋಗ್ಬೋದು, ಯಾರ ಮೇಲೆ ಇತ್ತಲ್ಲ ಅವ್ರಿಗೆ ಬೇಕು ಅಂತ ಹೋಗ್ಬೇಕು. ನಮಸ್ತೆ ವೀಕ್ಷಕರೇ, ವಿ1 ಸುದ್ದಿವಾಹಿನಿಗೆ ನೀವೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ನಾನು ತುಂಬಾನೇ ಮುಖ್ಯವಾದ ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ತರ ಒಳ್ಳೇದಾಗ್ತಿದೆ, ಮತ್ತೆ ಗುರುಗಳು ಯಾವ ತರ ಭಕ್ತಾದಿಗಳನ್ನ ನೋಡಿ ಅವ್ರ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾರೆ. ಬನ್ನಿ ಕೇಳೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಇಲ್ಲಿ ನಾನು ಕೇಳ್ಪಡ್ತಾ ಇದ್ದೀನಿ ಬರುವಂತ ಭಕ್ತಾದಿಗಳಿಗೆ ಸಾಕಷ್ಟು ಒಳ್ಳೇದಾಗ್ತಿದೆ, ಅವ್ರ ಕಷ್ಟಗಳೆಲ್ಲ ಬೇಗ ಪರಿಹಾರ ಆಗ್ತಿದೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ. ಇಲ್ಲಿ ಬಂದು ಅಪ್ಪ ನರಸಿಂಹಸ್ವಾಮಿ ಶನೇಶ್ವರ ಮತ್ತೆ ಓಂ ಶಕ್ತಿ ತಾಯಿ ನಿಂತಿರೋದು. ನಾವು ಯಾವ ತರ ಏನೇ ಕೆಲಸ ಅಂದ್ರೆ, ಯಾರೇ ಏನೇ ಕಷ್ಟಕ್ಕೆ ಬರ್ಲಿ, ಮಠ ಮಂತ್ರ ಮಾಡಿರೋದಾಗ್ಲಿ, ಯಾವ್ದಾರ ಆತ್ಮ ಸಮಸ್ಯೆ ಇರ್ಲಿ, ಮತ್ತೆ ಮಕ್ಕಳು ಓದೋದಾಗ್ಲಿ, ಮತ್ತೆ ಏನಾರ ಮಾಡಿಸಿ ಕೈ ಕಾಲು ಸೋದನೆ ಇರಲ್ಲ, ಮತ್ತೆ ಯಾರನ್ನ ಹೊಟ್ಟೆ ಬಾಧೆ, ಮೈಕೈ ಎಲ್ಲ ನೋವು, ಆ ಥರ ಏನೇನ ಇದ್ರೆ, ಏನೇ ಸಮಸ್ಯೆ ಇದೆ, ಗಂಡ ಹೆಂಡತಿ ಸಮಸ್ಯೆ ಇರಲಿ, ಮತ್ತೆ ಯಾರನ್ನ ಮಠ ಮಂತ್ರ ಪ್ರಯೋಗ ಮಾಡಿ, ಮತ್ತೆ ಈ ಚೌಡಿ ಪ್ರಯೋಗ, ಮತ್ತೆ ಈ ರಾಕ್ಷಸಿಗಳು ಬ್ರಹ್ಮರಾಕ್ಷಸಿಗಳ ಪ್ರಯೋಗ ಮಾಡಿ ಕಳ್ಸಿರ್ತಾರೆ. ಆ ತರದ್ ಏನೇ ಕೆಲಸ ಇದ್ರು ಅಪ್ಪನ ನರಸಿಂಹಸ್ವಾಮಿ ಆಗ್ಲಿ, ಶನೇಶ್ವರನಾಗ್ಲಿ, ನಮ್ಮಮ್ಮ ತಾಯಿ ಭದ್ರಕಾಳಿ ಆಗ್ಲಿ, ಇವರು 3 ಜನ ಸೇರಿಸಿ ನಮ್ಗೆ ಕೆಲಸ ಮಾಡ್ಕೊಡ್ತಾರೆ. ಗುರುಗಳೇ, ಇವಾಗ ಸಮಸ್ಯೆ ಕಾಡ್ತಾ ಇರೋದು ಆತ್ಮಗಳದ್ದು. ಆತ್ಮಗಳ ಸಮಸ್ಯೆ ಕಾಡುತ್ತೆ ಇವಾಗ. ಜಾಸ್ತಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಕಾಣಿಸುವಂತದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ನೀವು. ಇವಾಗ ಆತ್ಮ ಬಂದಿದ್ರೆ ಅವರು ಯಾರು ತೀರ್ಕೊಂಡಿರ್ತಾರೋ ಅವ್ರಿಗೆ ಏನೇನು ನೋವು ಇರ್ತೈತೋ ಇವ್ರು ಯಾರ ಮೇಲೆ ಇರ್ತೈತೋ ಆ ನೋವೆಲ್ಲ ಇವ್ರ ಮೇಲೆ ಇರ್ತೈತಿ. ಕೆಲವ್ರಿಗೆ ಇವಾಗ ಅವ್ರ ಹೊಟ್ಟೆ ನೋವು ಬಂದು ಸತ್ತೋಗಿರ್ಬೇಕು, ಕೆಲವರು ಬಾವಿಯಲ್ಲಿ ಸತ್ತೋಗಿರ್ತಾರೆ, ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಅವ್ರಿಗೆ ಏನೇನು ನೋವು ಇರ್ತೈತಿ ಇವ್ರು ಬಂದು ಅದೇ ತರಾನೇ ಪೈನ್ ಆಗೋದು, ನೋವು ಆಗೋದು ಇದೇ ಆಗ್ತಾನೆ ಇರ್ತೈತಿ. ಮತ್ತೆ ಯಾರ ಜೊತೆ ಅವರು ಸೇರೋದಿಲ್ಲ, ಮತ್ತೆ ಊಟ ತಿಂಡಿ ಸರಿಯಾಗಿ ತಿನ್ನಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ. ಮತ್ತೆ ಅವರು ಯಾವುದೇ ದೇವಸ್ಥಾನದಾಗ್ಲಿ, ಒಂದು ಪೂಜೆ ಆಗ್ಲಿ, ಮತ್ತೆ ಏನೋ ಗಂಡ ಹೆಂಡತಿ ಅನ್ಯೋನ್ಯ ಆಗ್ಲಿ, ಇದೆಲ್ಲ ಏನು ಇರಕ್ಕಾಗಲ್ಲ. ಮಕ್ಕಳ ಜೊತೆ ಅನ್ಯೋನ್ಯವಾಗಿರೋದಿಲ್ಲ. ಅದು ತೊಂದರೆ ಮೇಲೆ ತೊಂದರೆ ಕೊಡ್ತಾನೆ ಇರ್ತೈತಿ. ಅಂದ್ರೆ ಮನೇಲಿ ಯಾವ ತರ ಸಮಸ್ಯೆ ಕಾಡುತ್ತೆ? ಇವರು ಮನೇಲಿ ಕಿರಿಕಿರಿ ಜಗಳ ಆಗೋದು, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಲ್ಲ, ಅಡಿಗೆ ಮಾಡಲ್ಲ, ಊಟ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಇಟ್ಬಿಡ್ಬೇಕು, ಕೈನಾಗ ಸ್ನಾನ ಮಾಡಲ್ಲ. ಹೆಂಗಂದ್ರೆ ಅವ್ರು ಬೇಕಾಬಿಟ್ಟಿ ಅವರು ಹಂಗೆ ಇದ್ದು ಬಿಡ್ತಾರೆ. ಮತ್ತೆ ಇವಾಗ ಆತ್ಮಗಳು ಅಂತಂದ್ರೆ ಕೆಲವು ಜನ ನಂಬೋದಿಲ್ಲ. ಖಂಡಿತ ಇದ್ದೇ ಇದೆ. ಒಳ್ಳೇದು ಎಷ್ಟೈತೆ, ಕೆಟ್ಟದ್ದು ಎಷ್ಟೈತೆ, ಒಳ್ಳೇದು ಅಷ್ಟೇ, ಕೆಟ್ಟದ್ದು ಐತೆ.
ಈಗ ನೀವು ಜಸ್ಟ್ ಬಂದು ನೋಡಿದ್ರೆ ನೀವು ಅವಾಗಿನೇ ಬರ್ಬೇಕಾಯ್ತು ಸ್ವಲ್ಪ ಮುಂಚೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರ ಫ್ರೆಂಡೇನೆ, ಅವ್ರ ಯಜಮಾನ್ರ ಫ್ರೆಂಡೇನೆ ಅವರು ಪೂಜಾರಿ. ಅವ್ರು ಬೇಕು ಅಂತ ಹೇಳ್ಬಿಟ್ಟು ಪ್ರಯೋಗ ಮಾಡಿದ್ದಾರೆ. 3-4 ದಿವಸದಿಂದ ನಾನು ದೇವ್ರು ಅಂತ ಹೇಳ್ತಾನೆ ಇದ್ದಾರೆ. ಹ್ಮ್ ಹ್ಮ್ ನಾನು ದೇವ್ರು, ನಾನು ಕೈಟರಾಮನ್ ಬಂದಿರೋದು ಅಂತ ಹೇಳ್ಬಿಟ್ಟು ಎಮ್ಮೆ ಮೇಲೆ ಬಂದು ಹೇಳ್ತಾನೆ ಇದ್ದಾರೆ. ಒಂದು 20 ಜನ ವಾಗ್ದಾನ ಕೊಟ್ಟಿದ್ದಾರೆ, ಎಮ್ಮೆನೆಲ್ಲ ಮನ್ಸು ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಿರೋರು, ಅವರು ರಿಲೇಷನ್ ಅವರೇ, ಅವ್ರು ಯಾಕಂದ್ರೆ ನಮ್ಮ ಹತ್ರ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಅವರು ಈ ತರ ಹೇಳಿ ನನ್ನ ಹತ್ರ ಕರ್ಕೊಂಡ್ ಬಂದಿದ್ರು. ಅವ್ರು ನಾನು ಕೇಳಿದ್ರು, ಈ ತರ ಸ್ವಾಮಿ ಯಮನು ಕಟೇರಾಮನ್ ಅಂತ ಇದ್ದಾರೆ ಅಂತ. ನಾನು ಎತ್ಕೊಂಡು ಹೇಳಿದೆ, ಕಾಟೇರಾಮನಲ್ಲ, ಅದೇನಲ್ಲ, ನೀವು ಕರ್ಕೊಂಬನ್ನಿ, ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು, ಇಲ್ಲ ನಾನು ದೊಡ್ಡಮ್ಮನ್ ಬಂದಿರೋದು. ನನಗೆ ಗೊತ್ತಾಗ್ತದೆ, ನಮ್ಮಪ್ಪ ತಿಳಿಸ್ತಾ ಇರ್ತಾರೆ, ಕಟೇರಾಮನ, ನಾನು ಫಸ್ಟು ದೊಡ್ಡಮ್ಮನ ಅಂದು. ಆಮೇಲೆ ಬಂದು ಯಾವುದು ಬೇತಾಳ, ಮತ್ತೆ ದುರ್ಗಾದೇವಿ ಅಂತಾಳೆ, ಮತ್ತೆ ಇದು ಏನೇನೋ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳಿದ ತಕ್ಷಣ ಏನಾಯ್ತು, ಅವ್ರಿಗೆ ಭಯ ಬಂತು. ಇಲ್ಲ, ನಾನು ರಕ್ತ ಕಟ್ಟಿರೋದು, ನನ್ನ ಪ್ರಯೋಗ ಮಾಡಿ ಕಳಿಸಿರೋದು. ಅದು ಆಗಿದ ತಕ್ಷಣ ಅವ್ರಿಗೇನಾಯ್ತು, ಅವ್ರು ಹತ್ಕೊಂಡ್ಬಿಟ್ರು. ಆಮೇಲೆ ಎತ್ಕೊಂಡು ಅದನ್ನ ಅದು ಯಾರು ಕಳಿಸಿದ್ರು ಅವ್ರು ರಕ್ತ ಅಂತ ಹೇಳ್ಕೊಂಡ್ಬಿಟ್ಟಿದ್ರು. ಅವ್ರು ಗೊತ್ತಾಗ್ಬಿಟ್ಟಿದ್ರು, ಯಾರು ಪ್ರಯೋಗ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗಿ ಹೇಳ್ಕೊಂಡ್ಬಿಟ್ಟಿದ್ರು. ತಿರ್ಗಾ ಇನ್ನೊಂದು ಆತ್ಮ ಬಂತು, ಅವ್ರು ಮೊದ್ಲಿಂದ ಇತ್ತಂತ ಅವರೇ ಕ್ಲಿಯರ್ ಮಾಡಿದ್ರು. ಯಾರು ಯಜಮಾನ್ರ ಫ್ರೆಂಡೇ, ಅವರು ಮಠ ಮಾತ್ರ ವೈದ್ಯಕೀಯ ಕೆಲಸ ಮಾಡ್ತಾರೆ. ಮತ್ತೆ ಅವರು ಈ ಮೇಲೆ ತಿರ್ಗಾ ಕಳಿಸಿದ್ರು, ರೇಖಾ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಹೇಳಿದ್ರೆ ಕ್ಲಿಯರ್ ಮಾಡಿ ಕಳಿಸಿ ಅದು ಆರಾಮಾಗಿ ಹೋಗ್ತಾ ಇದೆ. ಇವಾಗ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಯೋಗ ಯಾವ ತರ ಮಾಡ್ತಾರೆ? ಪ್ರಯೋಗ ಯಾವ ತರ ಮಾಡ್ತಾರೆ, ಮಶಾಣದಲ್ಲಿ ಕುತ್ಕೊಂಡು ಹಂದಿ ಬಲಿ ಕೊಡ್ತಾರೆ, ಇಲ್ಲ ಏನೋ ಮರಿ ಬಲಿ ಕೊಡ್ತಾರೆ, ಬೊಂಬೆ ತರ ಹಾಕ್ತಾರೆ. ಬೊಂಬೆ ತರ ಹಾಕಿ ಅವ್ರ ಮೇಲೆ ಬೇಕು ಅಂತಾನೆ ಪ್ರಯೋಗ ಮಾಡಿ ಕಳಿಸ್ತಾರೆ. ಆ ಪ್ರಯೋಗ ಆಗಿದ ತಕ್ಷಣ ಏನಾಗುತ್ತೆ, ಹೇಗ್ ಬಂದ್ಬಿಟ್ಟು ಅವ್ರು ಸೇರ್ಕೊಳುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೂ ಏನಾರ ಬಿಸ್ನೆಸ್ ಮಾಡ್ಲಿ, ಮನೆಯಲ್ಲಿ ವಾತಾವರಣ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ಒಬ್ಬರನ್ನೊಬ್ರು ನೋಡಿದ್ರೆ ಆಗಲ್ಲ, ಏನಾರ ಒಂದು ತೊಂದರೆ. ಇವಾಗ ಯಮನ್ ಕಾಲ್ ಮುಚ್ಚಕ್ಕೆ ಆಗ್ತಿಲ್ಲ, ಇಲ್ಲಿ ಬಂದು ಇವಾಗ ಕಾಲ್ ಮುಚ್ಚಕ್ಕಾಯ್ತು, ಸ್ಪಾಟ್ ಅಲ್ಲಿ ಎಲ್ಲ ರಿಸಲ್ಟ್ ಕೊಟ್ಟು ಕಳಿಸಿದೀನಿ. ಇಲ್ಲಿ ಸುಮಾರು ಜನ ಬರ್ತಾ ಇರ್ತಾರೆ ಆತ್ಮಗಳ ಸಮಸ್ಯೆ ಅಂತ. ತುಂಬಾ ಕ್ರಿಟಿಕಲ್ ಆಗಿರೋದು ಯಾವ್ದಾರ ಒಂದು ನೀವು ನೋಡಿರ್ತೀರಾ, ಕ್ರಿಟಿಕಲ್ ಇಂತ ಸಮಸ್ಯೆ ಬಗೆಹರಿತು, ತುಂಬಾನೇ ಕ್ರಿಟಿಕಲ್ ಆಗಿ ಮಾಡಿದ್ರು, ಹೋಗ್ಬೇಕಿತ್ತು ಜೀವ, ಇವತ್ತು ಬದುಕಿದೆ ಅನ್ನೋದು ಯಾವ್ದಾರ ಒಂದು ಮಾಡಿದ್ರು, ತುಂಬಾ ಮಾಡಿದ್ರು. ಅದೆಲ್ಲ ಒಂಥರ ಚಂಡಿ ಪ್ರಯೋಗ ಮಾಡಿರ್ತಾರೆ, ಬ್ರಹ್ಮರಾಕ್ಷಸನ್ನ ಪ್ರಯೋಗ ಮಾಡಿರ್ತಾರೆ, ಮತ್ತೆ ಚೌಡಿ ಪ್ರಯೋಗ ಮಾಡಿರ್ತಾರೆ, ಮತ್ತೆ 7 ನಾಳಿಗೆ ದುರ್ಗಿ ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೆ ಇತ್ತು. 7 ನಾಳಿಗೆ ದುರ್ಗಿ ಅನ್ನೋದು ಇದುವರೆಗೂ ಯಾರು ತೆಗ್ದಿಲ್ಲ, ಯಾರು ಇದ್ ಮಾಡಿಲ್ಲ. ಆ ಯಪ್ಪ ಈ ತರ ಕತ್ಕೊಯ್ಕೊಂಡ್ಬಿಟ್ಟಿದ್ರು, ಯಾರ ಮೇಲೆ ಇತ್ತಲ್ಲ ಅವರೇ ಬೇಕು ಅಂತ ಕತ್ಕೊಯ್ಕೊಂಡ್ಬಿಟ್ಟಿದ್ರು. ಆಮೇಲೆ ಸಡನ್ ಆಗಿ ಯಾರೋ ನೋಡ್ಬಿಟ್ಟು ಹಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಅದು ಬಂದು ಹೇಳ್ತೈತೆ, ನಾನೇ ಬೈಸಿರೋದು ನೋಡು ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಹತ್ರ ವಿಡಿಯೋ ಇದ್ದದು, ಅವ್ರು ಬಂದು ಮಾತಾಡ್ತಾರೆ, ನಾನೇ ಕರ್ಕೊಂಡು ಹೋಗಿದ್ದು ಅಂತ. ಆ ತರ ಬೇಜನ್ನು ಪ್ರಯೋಗಗಳು ಮಾಡಿದ್ರೆ ಕ್ಲಿಯರ್ ಮಾಡಿದೀನಿ. ಆತ್ಮಗಳ ದಶೆ, ಮತ್ತೆ ಯಾರನ್ನ ಕೈ ಕಾಲು ನಡಿಯಕ್ಕೆ ಆಗಲ್ಲ, ಸೋದಿನ ಇರಲ್ಲ, ಈ ತರ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಮತ್ತೆ ಇವಾಗ ನಡೀತಿರುವಂತದ್ದು ಮಾಟ ಮಂತ್ರದಿಂದ ತುಂಬಾನೇ ಸಮಸ್ಯೆ ಬರ್ತಿದೆ. ಅದು ಇವಾಗ ಜಾಸ್ತಿನೇ ಆಗಿದೆ. ಯಾವ್ದು ಮಾಟ ಮಂತ್ರ ಅಂತಾನೆ ನಂಬಕ್ ಆಗಲ್ಲ, ಯಾವ್ದು ನಂಬಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಇವಾಗ ಆ ತರ ಏನಕ್ಕೆ ಮಾಡ್ತಾರಂದ್ರೆ, ಇವಾಗ ಅವ್ರಿಗೂ ಇವ್ರಿಗೆ ಆಗಲ್ಲ, ಒಂದು ಜಮೀನ್ ವಿಚಾರ ಇರ್ಬೋದು, ಇಲ್ಲ ಏನಾನ ಬೇರೆ ವಿಚಾರಕ್ಕೆ ಏನಾನ ತೊಂದರೆ ಕೇಳ್ತೈತೆ, ಏನಾನ ಸುಮ್ನೆ ಗಲಾಟೆ ಮಾಡ್ಕೊಂಡಿರ್ತಾರೆ. ಇವಾಗ ಏನು ಸಡನ್ ಆಗಿ ಏನು ಅವ್ರ ಎದುರುಗಡೆ ಫೈಟ್ ಮಾಡಲ್ಲ, ಅವ್ರೇನ್ ಮಾಡ್ತಾರೆ, ಸೀದಾ ಹೋಗ್ಬಿಟ್ಟು ಇಮ್ಮಿಡಿಯೇಟ್ ಯಾರನ್ನ ಮಾಡ್ತಾವ್ರ ಹತ್ರ ಹೋಗ್ಬಿಟ್ಟು ಅವ್ರ ಫೋಟೋ ಆಗ್ಲಿ, ಇಲ್ಲ ಅವ್ರ ಕಾಲದ ಮಣ್ಣಾಗ್ಲಿ, ಇದೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಮಾಡಿಸ್ತಾರೆ. ಕೆಲವರು ಮಾಡಕ್ಕೆ ಅಂತಾನೆ ಇದ್ದಾರೆ. ಕೆಲವ್ರಿಗೆ ನೋಡಿ, ನಮ್ ಜಾಗದಲ್ಲಿ ಯಾವ್ದೇ ಕಾರಣಕ್ಕೂ ಕೆಟ್ಟದಂತೂ ಮಾಡಲ್ಲ. ಅವ್ರು ಎಷ್ಟೇ ದುಡ್ಡು ಕೊಡ್ಲಿ ನಾನು ಕೆಟ್ಟದ್ ಮಾಡಕ್ ಹೋಗಲ್ಲ. ನಾವು ಪೂಜೆ ಮಾಡೋದು ನರಸಿಂಹಸ್ವಾಮಿ, ಶನೇಶ್ವರ, ಭದ್ರಕಾಳಿ ಅಂತ. ನಮ್ಗೆ ಹತ್ರ ಏನೇ ಕೆಟ್ಟದ್ದು ಅವ್ರು ಮಾಡಿದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅದು ಯಾವ ಏನೇ ಪ್ರಯೋಗ ಮಾಡಿರ್ಲಿ, ಆತ್ಮ ಇರಲಿ, ಚೌಡಿ ಪ್ರಯೋಗ ಇರಲಿ, ಬ್ರಹ್ಮರಾಕ್ಷಸನಾಗ್ಲಿ, ಯಾವ್ದು ಏನೇ ಪ್ರಯೋಗ ಇರಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಇವಾಗ ಮಾಟ ಮಂತ್ರ ಅಂತ ಅಂದ್ರೆ, ಇವಾಗ ಎಷ್ಟೋ ಜನಕ್ಕೆ ಹುಷಾರ್ ತಪ್ಪಿದ್ರೆ ಮಾಟ ಮಂತ್ರ ಅಂತ ಅನ್ಕೊಂತಾರೆ. ಇವಾಗ ಏನೇ ಒಂದ್ ಮನೆ ಸಮಸ್ಯೆ ಅದು ಮಾಟ ಮಂತ್ರ ಆಗಿದೆ ಅಂತ ಅನ್ಕೊಂತಾರೆ. ಎಲ್ಲದಕ್ಕೂ ಮಾಟ ಮಂತ್ರನ ಸಮಸ್ಯೆನೇ, ಇಲ್ಲಂದ್ರೆ ಬೇರೆ ತರ ಸಮಸ್ಯೆನೂ ಬರುತ್ತೆ. ಇವಾಗ ಆತರ ಕೆಲವು ಜಾಗದಲ್ಲಿ ತಿಳ್ಕೊಬೇಕು. ಕೆಲವ್ರಿಗೆ ಏನಾನ ದೇವ್ರದ್ದು ಪೂಜೆ ಇರ್ತದೆ, ಅರ್ಕೆಗೆ ಏನಾಯ್ತು, ದೇವ್ರದ್ದು ಏನಾನ ಸ್ವಲ್ಪ ಏನಾನ ಇದ್ರು ಅದಕ್ಕೂ ತೊಂದರೆ ಇರ್ತೈತೆ. ಇಲ್ಲ ಏನಾನ ಬೇಕು ಅಂತ ಮಾಡಿಸಿರ್ತಾರೆ. ಇವಾಗ ಏನಾನ ಅವ್ರಿಗೆ ಏನಾನ ಗಲಾಟೆ ಪಲಾಟೆ ಏನಾನ ಆಗಿದ್ರೆ ಮಾತ್ರ ಇದ್ ಮಾಡ್ಕೊಂತಾರೆ. ಇಲ್ಲ ಅವರು ಹೆಂಡತಿ ಗಂಡ ಏನಾನ ಅವ್ರಿಗೆ ವಶೀಕರಣ ಮಾಡಿರ್ತಾರೆ. ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ, ಅದಕ್ಕೂ ಸ್ವಲ್ಪ ತೊಂದರೆಗಳಿರ್ತೈತೆ. ಪಾಠ ಮಾತ್ರ ಅಂದ್ರೆ ಇವಾಗ ಏನಾನ ಜಗಳ ಇತ್ತು, ಬೇರೆ ಏನಾನ ಪರ್ಸನಲ್ ಪ್ರಾಬ್ಲಮ್ ಏನೋ ಇದ್ರೆ ಮಾತ್ರನೇ ಅವ್ರು ಖಂಡಿತ ಮಾಡೇ ಮಾಡ್ತಾರೆ. ಇಲ್ಲಿ ಬಂದು ಇದು ಕೋಲಾರ ತಾಲೂಕು ನರಸಾಪುರ. ಇದು ನರಸಾಪುರದಲ್ಲಿ ಇದು ದೇವಸ್ಥಾನ, ಇದು ಸನ್ನಿಧಾನ ಇರೋದು. ಮಂಗಳವಾರ, ಶನಿವಾರ ಮತ್ತೆ ಹುಣ್ಣಿಮೆ, ಅಮಾವಾಸ್ಯ ಟೈಮಲ್ಲಿ ನಾನು ಬರ್ತಿರಲ್ಲಿ. ಮಿಕ್ಕಿ ಟೈಮಲ್ಲಿ ನಮ್ಮ ಅಣ್ಣವ್ರು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ ಇಲ್ಲಿ. ನಾನು ಮಿಕ್ಕಿ ಟೈಮ್ ಬೆಂಗಳೂರಲ್ಲಿ ತನಿಸಂದ್ರ ಅಂತ, ಹೆಬ್ಬಾಳದ ಹತ್ರ ತನಿಸಂದ್ರ ಅಂತ ಹೇಳಿ ಅಲ್ಲಿರೋದು. ಇನ್ನೇ ಟೈಮ್ ಅಲ್ಲಿರ್ತೀನಿ. ವಾರದಲ್ಲಿ 2 ದಿವಸ 3 ದಿವಸ ಬಂದು ಇಲ್ಲಿ ಹೋಗ್ತಾ ಇರ್ತೀನಿ. ವಿಶೇಷ ಏನಂದ್ರೆ, ಅಮಾವಾಸ್ಯೆಗೆ ಬಂದು ಇಲ್ಲಿ ಹೋಮ ಆಗ್ತಿದ್ವಿ. ಹೋಮದಲ್ಲಿ ಯಾರನ್ನ ಪಾಲ್ಕೊಂಡೋಗಿದ್ರೆ, ಯಾರನ್ನ ಬಂದು ಅವ್ರ ಕಷ್ಟ ಎಲ್ಲ ತೋರ್ಸ್ಕೊಳಕ್ ಆಗ್ತಿರಲ್ಲ, ಹೋಮದಲ್ಲಿ ಬಂದು ಅಲ್ಲಿ ಕುತ್ಕೊಂಡು ಅವ್ರು ಇದು ಮಾಡಿದ್ರು
ಅವ್ರ ಕಷ್ಟ ಏನಿದ್ರು ಅದ್ರಲ್ಲೂ ಹೋಮದಲ್ಲಿ ಕುತ್ಕೊಂಡು ಎಲ್ಲ ಸ್ವಲ್ಪ ಸರೋಗ್ತೈತೆ, ಮನಸ್ಸು ಸ್ವಲ್ಪ ನೆಮ್ಮದಿ ಇರ್ತೈತೆ, ಶಾಂತಿ ಇರ್ತೈತೆ. ಮತ್ತೆ ಯಾವುದೇ ಆತ್ಮ ಇರಲಿ, ನಾನು ಅಮಾಸೆ ಬಾ, ಇವತ್ತು ಬಾ, ನಾಳೆ ಬಾ ಅಂತೇನಿಲ್ಲ. ಸ್ಪಾಟ್ ಅಲ್ಲಿ ನಾನು ಇಲ್ಲೇನೆ ಏನಿದ್ರು ಕ್ಲಿಯರ್ ಮಾಡಿ ಕಳಿಸ್ತೀನಿ. ಮತ್ತೆ ಮೈಕೈ ನೋವಿರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಇಲ್ಲೇ ಸ್ಪಾಟ್ ಅಲ್ಲೇ ನಾನು ರಿಸಲ್ಟ್ ಕೊಟ್ಟು ಇಲ್ಲಿ ನಾನು ನೋಡ್ಬಿಟ್ಟು ಅವ್ರ ಆಚೆ ಕಳಿಸಿ ಅವ್ರು ಹೆಂಗೈತೆ ಏನೈತೆ ಅಂತ ನಾನು ಇಲ್ಲೇ ಹೇಳ್ತೀನಿ. ಅದು ಏನೆಂತ ನೋವೇ ಏನೇ ಕಟ್ಟೆ ಇಲ್ಲ. ಮತ್ತೆ ಯಾವ್ದನ್ನ ದೇವರು ಬರ್ತಾ ಇರ್ತೈತೆ, ದೇವ್ರು ಕಟ್ಟಾಕಿರ್ತಾರೆ. ಸುಮಾರು ಜನರಿಂದ ದೇವ್ರು ಬರ್ತಾನೆ ಇರ್ತೈತೆ, ದೇವ್ರು ಬಾಯಿ ಕಟ್ಟಾಕಿರ್ತಾರೆ, ದೇವ್ರು ಬರ್ದಿರೋ ತರ ಮಾಡಿರ್ತಾರೆ. ಆ ತರ ಕಟ್ಟಿಗೆ ಏನೇ ಇದ್ರು ನಾನು ಸ್ಪಾಟ್ ಅಲ್ಲೇ ರಿಸಲ್ಟ್ ಕೊಡ್ತೀನಿ. ಮತ್ತೆ ಆತ್ಮಗಳಿತ್ತು ಸುಮಾರು ದೇವರ ಕ್ಷೇತ್ರಗಳು ಬೇಗನೆ ಹೋಗಿ ದುಡ್ಡು ಅಲ್ಲಿ ಕಾಸು ಕೊಟ್ಟು ಎಲ್ಲ ಇದು ಲಾಸ್ ಮಾಡಿರ್ತಾರೆ. ಇಲ್ಲಿ ಒಂದು ಟೈಮ್ ಬರ್ಲಿ, ಅವ್ರದ್ದೇನಿದ್ರು ನಾನು ಇಲ್ಲೇ ಸ್ಪಾಟ್ ಅಲ್ಲಿ ನಾನು ರೆಡಿ ಮಾಡ್ಕೊಡ್ತೀನಿ.